ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕತ್ತೆಗಳಿಗೂ ಕೂಡ ಬಂತು ನೋಡಿ ಕಾಲ. ಹಿಂದೆ ಒಂದು ಕಾಲದಲ್ಲಿ ಮಕ್ಕಳು ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡದೇ ಇದ್ದರೆ ಅವರಿಗೆ ಬೈತಾ ಇದ್ರು. ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಶಿಕ್ಷಣವನ್ನು ಪಡೆದುಕೊಳ್ಳದೇ ಇದ್ದರೆ ಕತ್ತೆ ಕಾಯಲಿಕ್ಕೆ ಹೋಗಬೇಕಾಗತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಆದರೆ ನೋಡಿ ಸ್ನೇಹಿತರೆ, ಈಗ ಕತ್ತೆಗಳಿಗೆ ಫುಲ್ ಡಿಮ್ಯಾಂಡ್. ಈ ಕತ್ತೆಗಳನ್ನು ಕಾಯಲಿಕ್ಕೆ ಇರುವಂತಹ ಕೆಲಸಗಳನ್ನು ಕೂಡ ಬಿಡಲಿಕ್ಕೆ ರೆಡಿಯಾಗಿದ್ದಾರೆ ಜನ. ಒಂದು ಕಾಲದಲ್ಲಿ ಬರೀ ಭಾರವನ್ನು ಹೊರಲಿಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ದಕ್ಕಂತಹ ಈ ಒಂದು ಕತ್ತೆಗಳನ್ನು ಈಗ ಬಹಳ ಡಿಮ್ಯಾಂಡ್ನಿಂದ ಸಾಕೋತಾ ಇದ್ದಾರೆ. ಇರುವಂತಹ ಕೆಲಸಗಳನ್ನು ಬಿಟ್ಟು, ನೌಕರಿಗಳನ್ನು ಬಿಟ್ಟು ಈ ಒಂದು ಕತ್ತೆ ಕಾಯುವಂತಹ ಕೆಲಸವನ್ನೇ ಪೂರ್ಣ ಪ್ರಮಾಣದ ವೃತ್ತಿಯನ್ನಾಗಿ ಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಜನ. ಹಾಗಾದರೆ ಏನು ವಿಷಯ, ಯಾಕೆ ಜನ ಈ ಒಂದು ಕತ್ತೆಯನ್ನು ಕಾಯಲಿಕ್ಕೆ ಇರುವಂತಹ ಕೆಲಸಗಳನ್ನು ಕೂಡ ಬಿಡಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನೋದರ ಬಗ್ಗೆ ಒಂದು ಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಬರ್ತಾ ಇರತಕ್ಕಂತಹ ವಿಡಿಯೋಗಳಲ್ಲಿ ಮಹತ್ವಕರವಾದಂತಹ ಅಪ್ಡೇಟ್ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾಗಿ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಒಂದು ಕತ್ತೆಯ ಹಾಲಿಗೆ ಫುಲ್ ಡಿಮಾಂಡ್ ಇರೋದ್ರಿಂದ ಜನ ಇರತಕ್ಕಂತಹ ತಮ್ಮ ಕೆಲಸಗಳನ್ನು ಕೂಡ ಬಿಟ್ಟು ಕತ್ತೆಯನ್ನು ಕಾಯೋದಕ್ಕೆ ರೆಡಿಯಾಗಿ ಮುಂದಾಗ್ತಾ ಇದ್ದಾರೆ. ಸ್ನೇಹಿತರೆ, ಇದು ಬೇರೆ ಯಾವ ಹೊರದೇಶದ್ದು ಕೂಡ ಅಲ್ಲ. ಇದು ನಮ್ಮ ದೇಶದಲ್ಲಿನೇ, ನಮ್ಮ ರಾಜ್ಯದಲ್ಲಿಯೇ ನಡೀತಾ ಇರತಕ್ಕಂತಹ ಈ ಒಂದು ಕತ್ತೆ ಕಾಯುವ ಕೆಲಸ ಬೆಳೀತಾ ಇದೆ. ಇದರ ಆದಾಯ ಬಹಳ ಹೆಚ್ಚು ಇರೋದ್ರಿಂದ ಜನ ಈ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಕತ್ತೆಯ ಡಿಮ್ಯಾಂಡ್ ಹೇಗಿದೆ ನೋಡಿ ಸ್ನೇಹಿತರೆ. ಒಂದು ಕಾಲದಲ್ಲಿ ಯಾವುದಕ್ಕೂ ಉಪಯೋಗವಿಲ್ಲದಂಥವರಿಗೆ ಕತ್ತೆ ಅಂತಾನೋ ಅಥವಾ ಕತ್ತೆ ಕಾಯೋವನ್ನು ಅಂತಾನೋ ಬೈತಾ ಇದ್ರು, ಮಾತಿಗೆ ಅಂತ ಇದ್ರು. ಈಗ ಅದೇ ಕತ್ತೆ ಕಾಯುವ ಕೆಲಸವನ್ನು ವೃತ್ತಿಯನ್ನಾಗಿಸ್ಕೊಳ್ಳಿಕ್ಕೆ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಸಂಪಾದನೆ ಕೂಡ ಇದೆ ಅಂತ ಕಂಡುಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಯಾವ ಒಂದು ಭಾಗದಲ್ಲಿ ಈ ಒಂದು ಕತ್ತೆ ಕಾಯುವ ವೃತ್ತಿಯನ್ನು ಮಾಡ್ಕೊಳ್ಳಿಕ್ಕೆ ಜನ ಮುಂದಾಗ್ತಾ ಇದ್ದಾರೆ ಅಂತ ನೋಡೋದಾದರೆ, ಈ ಹೊಸಪೇಟೆಯ ಹಂಪಿ ರಸ್ತೆಯಲ್ಲಿ ಇರುವಂತಹ ಒಂದು ಕಂಪನಿ ಇದೆ. ಜೆನ್ನಿ ಮಿಲ್ಕ್ ಕಂಪನಿ ಅನ್ನುವಂತಹ ಒಂದು ಸಂಸ್ಥೆ ಇದೆ ಅಲ್ಲಿ. ಇದು ಮೂಲತಃ ಆಂಧ್ರ ಪ್ರದೇಶದ್ದಾಗಿದ್ದು ಹೊಸಪೇಟೆಯ ಒಂದು ಹಂಪಿ ರಸ್ತೆಯಲ್ಲಿ ಇದರ ಒಂದು ಸಂಸ್ಥೆ ಇದೆ. ಈಗ ಈ ಒಂದು ಸಂಸ್ಥೆಯವರು ಈ ಒಂದು ಕತ್ತೆ ಸಾಕಾಣಿಕೆಗಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಈ ಸಂಸ್ಥೆಯವರು 3 ಲಕ್ಷ ಹಣವನ್ನು ಪಡೆದು ಕತ್ತೆಯನ್ನು ಕೊಡುತ್ತಾರೆ. ಇಲ್ಲಿ ಕಂಪನಿ ಏನಿದೆ ಅದು 3 ವರ್ಷದ ಅಗ್ರಿಮೆಂಟನ್ನು ಮಾಡಿಕೊಳ್ಳುತ್ತೆ. ಆಮೇಲೆ 3 ಹೆಣ್ಣು ಕತ್ತೆಗಳನ್ನು ಮತ್ತು 3 ಮರಿ ಕತ್ತೆಗಳನ್ನು ನೀಡುತ್ತೆ. ಈ ಸಂಸ್ಥೆಗೆ ಹಣವನ್ನು ನೀಡಿ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡು ಕತ್ತೆಗಳನ್ನು ಪಡೆದುಕೊಳ್ತಾ ಇರತಕ್ಕಂತಹವರು ಕತ್ತೆಗಳ ಒಂದು ಸಾಕಾಣಿಕೆಯಿಂದ ತಿಂಗಳಿಗೆ 80,000 ರೂಪಾಯಿಗಳಿಗಿಂತಲೂ ಹೆಚ್ಚಿನ ಆದಾಯವನ್ನು ಗಳಿಸ್ಕೋತಾ ಇದ್ದಾರೆ ಅಂತ ಮಾಹಿತಿ ನೀಡ್ತಾರೆ. ಈ ಜೆನ್ನಿ ಕಂಪನಿಯವರು ಬೇರೆ ಬೇರೆ ಕಡೆಗಳಿಂದ ಈ ಒಂದು ಕತ್ತೆಗಳ ಒಂದು ಖರೀದಿಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ರಾಜಸ್ಥಾನ, ಗುಜರಾತ್ ಹಾಗೂ ಇನ್ನಿತರ ಬೇರೆ ಬೇರೆ ಕಡೆಗಳಿಂದ ಕತ್ತೆಗಳನ್ನು ಖರೀದಿ ಮಾಡ್ಕೋತಾರೆ. ಹೀಗೆ ಖರೀದಿ ಮಾಡ್ಕೊಂಡಿರ್ತಕ್ಕಂತಹ ಕತ್ತೆಗಳನ್ನು ಯಾರು ಸಾಕಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದಾರೆ ಅಂಥವರಿಗೆ ಸಾಕೋದಕ್ಕೆ ಕೊಡ್ತಾರೆ. ಅಂದರೆ ಸಾಕೋದಕ್ಕೆ ಕೊಡೋದಕ್ಕಿಂತ ಮೊದಲು ಒಂದು ಬಾಂಡನ್ನು ಮಾಡ್ಕೋತಾರೆ. ಆಮೇಲೆ ಸುಮಾರು 20 ದಿನಗಳ ನಂತರ ಕತ್ತೆಗಳನ್ನು ಕೊಡ್ತಾರೆ. ಕತ್ತೆಗಳನ್ನು ಪಡೆದುಕೊಂಡಂಥವರು ಈ ಕತ್ತೆಗಳನ್ನು ಚೆನ್ನಾಗಿ ಸಾಕಬೇಕು ಮತ್ತು ಅವರಿಂದ ಈ ಒಂದು ಜೆನ್ನಿ ಸಂಸ್ಥೆ ಏನಿದೆ ಆ ಒಂದು ಕತ್ತೆಗಳ ಹಾಲನ್ನು ಪಡೆದುಕೊಳ್ಳುತ್ತೆ. ಈ ಒಂದು ಕತ್ತೆಯ ಹಾಲಿಗೆ ಬಹಳ ಡಿಮ್ಯಾಂಡ್ ಇರೋದ್ರಿಂದ ಈ ಒಂದು ಕತ್ತೆ ಹಾಲನ್ನು ಬಹಳ ಕಡೆ ಬಳಸ್ತಾರೆ. ಈ ಒಂದು ಸೋಪ್ ತಯಾರು ಮಾಡಲಿಕ್ಕೆ, ಕ್ರೀಮ್ ತಯಾರು ಮಾಡಲಿಕ್ಕೆ ಹಾಗೂ ಔಷಧಿಗಳನ್ನು ತಯಾರಿಸಲಿಕ್ಕೆ, ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಅಸ್ತಮಾ ರೋಗಿಗಳಿಗೆ ಇದು ಬಹಳ ಉತ್ತಮ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಕತ್ತೆಯ ಹಾಲನ್ನು ಜನರು ಪ್ರತಿ ಲೀಟರ್ಗೆ 2,300 ರೂಪಾಯಿಗಳನ್ನು ಕೊಟ್ಟು ಖರೀದಿ ಮಾಡ್ಕೋತಾ ಇದ್ದಾರಂತೆ. ಈ ಒಂದು ಜೆನ್ನಿ ಕಂಪನಿ ಕೂಡ ಈ ಒಂದು ಕತ್ತೆಗಳನ್ನು ಸಾಕಾಣಿಕೆ ಮಾಡಿದವ್ರ ಕಡೆಯಿಂದ ಹಾಲನ್ನು ಖರೀದಿ ಮಾಡ್ಕೊಳ್ತಾರೆ. ಮುಂದೆ ಸುಮಾರು 10 ದಿನಗಳ ಅಂತರದಲ್ಲಿ ಅವರಿಗೆ ಒಂದು ದುಡ್ಡನ್ನು ಕೊಡುವಂಥ ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಶ್ಯೂರಿಟಿಗಾಗಿ ಪಡೆದುಕೊಂಡಿರ್ತಕ್ಕಂತಹ ಹಣವೇನಿದೆ ಅದನ್ನು ಒಂದು 6 ತಿಂಗಳ ನಂತರ ವಾಪಸ್ ಮಾಡ್ತಾರಂತೆ. ಸ್ನೇಹಿತರೆ, ನೀವು ನೋಡಿರ್ಬೋದು, ಈ ಒಂದು ಕತ್ತೆಯ ಹಾಲು ಏನಿದೆ ಮತ್ತು ಕತ್ತೆಯ ಹಾಲಿನ ಪೌಡರ್ ಏನಿದೆ ಇದು ಬಹಳ ಡಿಮ್ಯಾಂಡ್ನಲ್ಲಿ ಹೊರಗಡೆ ಮಾರುಕಟ್ಟೆನಲ್ಲೂ ಕೂಡ ಸಿಗುತ್ತೆ. ಕೆಲವೊಂದು ಕಡೆಗಳಲ್ಲಂತೂ ಈ ಒಂದು ಕತ್ತೆಯ ಹಾಲನ್ನು 5,000 ರೂಪಾಯಿಗಳಿಗೆ ಲೀಟರ್ನಂತೆ ಮಾರಾಟ ಮಾಡಿದ್ದ ಒಂದು ಮಾಹಿತಿ ಕೂಡ ಇದೆ. ಹಾಗೆಯೇ ಕತ್ತೆಯ ಹಾಲಿನ ಪುಡಿ ಕೂಡ ಈ ಒಂದು ಪ್ಯಾಕ್ಡ್ ಮತ್ತು ಪ್ರಿಸರ್ವ್ಡ್ ಆಗಿ ಹಾಲು ಮತ್ತು ಹಾಲಿನ ಪುಡಿ ಎರಡೂ ಕೂಡ ಪ್ಯಾಕ್ ಮಾಡಿ ಪ್ರಿಸರ್ವ್ ಮಾಡಿ ಈ ಒಂದು ಸೂಪರ್ ಮಾರ್ಕೆಟ್ಗಳಲ್ಲಿ ಕೂಡ ಸಿಗ್ತಾ ಇರೋದನ್ನು ನೀವು ನೋಡ್ಬೋದು.
ಹಾಗಾಗಿ ಸ್ನೇಹಿತರೆ, ಈ ಒಂದು ಕತ್ತೆಯನ್ನು ಸಾಕುವುದಕ್ಕೆ, ಕತ್ತೆಯ ಸಾಕಾಣಿಕೆಗಾಗಿ ಪ್ರತಿದಿನ 10ರಿಂದ 15 ಜನ ಈ ಒಂದು ಕಂಪನಿಯ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೋತಾ ಇದ್ದಾರಂತೆ. ಈ ಬಗ್ಗೆ ಈ ಒಂದು ಜೆನ್ನಿ ಕಂಪನಿಯ ವ್ಯವಸ್ಥಾಪಕಿಯಾದಂತಹ ಕವಿತಾ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೇಳ್ತಾರೆ. ತಾವೇ ಒಂದು ತಮ್ಮ ಕಂಪನಿ ಕಡೆಯಿಂದ ಕತ್ತೆಗಳನ್ನು ನೀಡಿ ಅದರ ಒಂದು ಸಾಕಾಣಿಕೆಗೆ ಪ್ರೋತ್ಸಾಹವನ್ನು ಕೊಟ್ಟು ಕತ್ತೆ ಸಾಕಾಣಿಕೆಯ ಜನರಿಂದ ಈ ಒಂದು ಕತ್ತೆಯ ಹಾಲನ್ನು ತಾವೇ ಪಡೆದುಕೊಂಡು ಅದರ ಸಂಗ್ರಹಣೆ ಮಾಡಿ ಅದರ ಒಂದು ಮಾರಾಟವನ್ನು ಮಾಡುವುದು ಪ್ರಕ್ರಿಯೆ ಅವರಲ್ಲಿ ಇರೋದರಿಂದ ಜನಗಳಿಗೆ ಇದರ ಬಗ್ಗೆ ಒಂದು ಮಾಹಿತಿ ದೊರೆತು ಸಾಕಷ್ಟು ಅನುಕೂಲ ಆಗಿದೆ. ಹಾಗೆಯೇ ಅವರ ಆದಾಯ ಕೂಡ ಈ ಒಂದು ಕತ್ತೆ ಸಾಕಾಣಿಕೆಯಿಂದ ಭಾಳ ಹೆಚ್ಚಿನ ಮಟ್ಟದಲ್ಲಿ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ನೀಡ್ತಾರೆ. ಹಾಗಾಗಿ ಸ್ನೇಹಿತರೆ, ಇದು ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಈ ಒಂದು ಕತ್ತೆಯ ಸಾಕಾಣಿಕೆ ಒಳ್ಳೆಯ ಆದಾಯವನ್ನು ತಂದುಕೊಡ್ತಾ ಇರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ಜನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆಲ್ಲರೂ ನಮ್ಮ ಈ ಚಾನಲ್ನ ಸಪೋರ್ಟ್ ಮಾಡಿ, ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಯಾವ ವಿಷಯದ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಆ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.